ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 76ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಅರೆ ಭೂಮಿ, ನೀನಿಲ್ಲಿ? ಅಚ್ಚರಿಯಿಂದ ಕೇಳಿದ ಅನಿಲ. ನಮಸ್ತೆ ಸರ್, ಕೈ ಮುಗಿದಳು ಭೂಮಿ ಹೆಡ್ ಮಾಸ್ಟರ್ಗೆ. ನಮಸ್ತೆ ಕಣಮ್ಮ. ಅಂತೂ ನೀನೇ ನಮ್ಮ ಮಕ್ಕಳಿಗೆ ಟೀಚರ್ ಆಗಿ ಬರೋ ಮನ್ಸು ಮಾಡ್ದೆ ಏನು? ನಗುತ್ತಾ ಕೇಳಿದರು. ಅಯ್ಯೋ ಇಲ್ಲ ಸರ್, ನನಗಷ್ಟೆಲ್ಲ ತಾಳ್ಮೆ ಇಲ್ಲ. ಆದರೆ ನಿಮ್ಮ ಸ್ಕೂಲಿಗೆ ಒಬ್ಬ ಟೀಚರ್ನ ಕರ್ಕೊಂಡು ಬಂದಿದ್ದೀನಿ ಎಂದಳು. ಯಾರಮ್ಮ ಅದು? ಕುತೂಹಲದಿಂದ ಕೇಳಿದರು ಮಾಸ್ತರು. ಇವ್ರೇ ಎನ್ನುತ್ತಾ ಹಿಂದೆ ತಿರುಗಿ ನೋಡಲು ಅಲ್ಲಿ ಯಾರೂ ಇರಲಿಲ್ಲ. ಅಯ್ಯೋ, ಹೊರಗಡೆನೆ ನಿಂತುಬಿಟ್ರು ಅನ್ಸುತ್ತೆ ಎನ್ನುತ್ತಾ ಹೊರಗಡೆ ಹೋಗಿ ಕರೆದುಕೊಂಡು ಬಂದಳು. ಇವರು ಭಾರತಿ ಅಂತ, ಸರ್ಕಾರದಿಂದ ನಿಯುಕ್ತಿ ಆಗಿರೋ ಲೇಡಿ ಟೀಚರ್. ಈಗ ತಾನೇ ಈ ಊರಿಗೆ ಬಂದರು. ಸ್ಕೂಲ್ ದಾರಿ ಗೊತ್ತಿಲ್ಲ ಅಂತ ತೋರ್ಸೋಕೆ ನನ್ನ ಜೊತೆಲೇ ಕರ್ಕೊಂಡು ಬಂದೆ ಎಂದಳು. ನಮಸ್ತೆ ಸರ್, ನಮ್ರವಾಗಿ ನುಡಿದಳು ಭಾರತಿ. ಪಕ್ಕದಲ್ಲೇ ಇದ್ದ ಅನಿಲ್ನಿಗೂ ನಮಸ್ತೆ ಸರ್ ಎಂದಳು. ನಮಸ್ತೆಮ್ಮ, ಕುತ್ಕೊಮ್ಮ. ನಿನ್ನ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಮ್ಮ ಎಂದು ಹೆಡ್ ಮಾಸ್ಟರ್ ಹೇಳಿದಾಗ ಅನಿಲ ಭೂಮಿ ಇಬ್ಬರು ನಾವಿನ್ನು ಹೊರಡ್ತೀವಿ ಸರ್ ಎಂದರು. ಸರಿ ಎಂಬಂತೆ ತಲೆ ಆಡಿಸಿದವರಿಗೆ ಕೈ ಮುಗಿದು ಇಬ್ಬರು ಅವರ ಕೋಣೆಯಿಂದ ಹೊರಬಿದ್ದರು. ಯಾರೇ ಇವರು? ಎಲ್ಲಿ ಸಿಕ್ಕಿದ್ರು ನಿಂಗೆ? ವಿಚಾರಿಸಿದ ಅನಿಲ. ಮೈಸೂರಿನವರು, ನಮ್ಮನೆಗೆ ಬಂದಿದ್ದಾರೆ. ಜೊತೆಗೆ ಇವರ ಅಪ್ಪ ಅಮ್ಮನೂ ಬಂದಿದ್ದಾರೆ. ಅಪ್ಪ ಕೂಡ ಸ್ಕೂಲ್ ಟೀಚರ್ ಅಂತೆ. ಅವ್ರಿಗೆ ಮೈಸೂರಿನಲ್ಲೇ ಕೆಲಸ, ಇವ್ರಿಗೆ ಇಲ್ಲಿ. ಅಜ್ಜನ ಸ್ನೇಹಿತರ ಮಗ ಅಂತೆ. ಸದ್ಯಕ್ಕೆ ಅವ್ರಿಗೆ ಟ್ರಾನ್ಸ್ಫರ್ ಆಗೋ ಹಾಗಿಲ್ಲ. ಇವರಿಗೆ ಸಿಕ್ಕ ಕೆಲಸ ಬಿಡೋ ಮನಸ್ಸಿಲ್ಲ. ಹಾಗಾಗಿ ಇನ್ಮೇಲೆ ಇವ್ರ ವಾಸ ನಮ್ಮನೇಲಿ ಎಂದಳು ಭೂಮಿ. ಓ ಹೌದಾ? ಅನಿಲ್ನ ದನಿಯಲ್ಲಾಗಲಿ ಮನದಲ್ಲಾಗಲಿ ಆಸಕ್ತಿ ಇಲ್ಲ. ಅಣ್ಣ, ನೀನು ಆರಾಮಿದೀಯಾ ಅಲ್ವಾ? ಸಂಕೋಚದಿಂದ ತಡೆದು ಕೇಳಿದಳು. ಆರಾಮಿದ್ದೀನಿ ಅಂದರೆ ಸುಳ್ಳಾಗುತ್ತೆ. ಆರಾಮಿಲ್ಲ ಅಂತ ಹೇಳೋಕೆ ಮನಸ್ಸಿಲ್ಲ ಎಂದವ ನಿಟ್ಟುಸಿರು ಬಿಟ್ಟು, ಇಷ್ಟೊತ್ತಿಗೆ ಮಾಂಗಲ್ಯ ಧಾರಣೆ ಆಗಿರುತ್ತೆ ಅಲ್ವಾ ಎಂದ. ಹಾಂ, ಆಗಿರುತ್ತೆ ಎಂದವಳ ದನಿಯಲ್ಲಿ ಸಣ್ಣ ಅಪರಾಧಿ ಭಾವ. ಭೂಮಿ, ಒಂದು ಮಾತು ಹೇಳಲಾ ಎಂದವನ ಕಡೆ ತಿರುಗಿದಳು ಭೂಮಿ. ನನ್ನ ಸಿಂಧು ಮದುವೆ ತಪ್ಪೋದಕ್ಕೆ ನೀನು ಕಾರಣ ಅಲ್ಲ. ನಮ್ಮಿಬ್ಬರ ಹಣೆಯಲ್ಲಿ ನಾವು ಜೋಡಿ ಆಗೋದು ಬರ್ದಿರಲಿಲ್ಲ ಅನ್ಸುತ್ತೆ. ಜಾನತೆ ಒಂದು ಹಾಡು ಹೇಳ್ತಾರೆ ಗೊತ್ತಾ? ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶವೂ ನಡೆಯದು ಅಂತ ಎಂದ. ಮನಸ್ಸಿನ ದುಃಖವಾಗಲಿ ಸಂತೋಷವಾಗಲಿ ಭೂಮಿಯ ಬಳಿ ಮುಚ್ಚಿಡುವ ಇರಾದೆ ಇಲ್ಲ ಅನಿಲ್ನಗೆ. ಹಾಗಂತೀಯಣ್ಣ? ಹಣೆಯಲ್ಲಿ ಏನು ಬರ್ದಿರುತ್ತೋ ಅದೇ ನಡೆಯೋದು ಅಂತಾದ್ಮೇಲೆ ನಾವ್ಯಾಕೆ ಒಳ್ಳೇದಾಗ್ಲಿ ಅಂತ ಪ್ರಯತ್ನ ಪಡಬೇಕು ಹೇಳು? ಎಲ್ಲ ಮೊದಲೇ ನಿಶ್ಚಿತ ಆಗಿರುತ್ತೆ ಅನ್ನೋದಾಗಿದ್ರೆ ಮನುಷ್ಯ ಏನ್ ಮಾಡಿದ್ರು ಮಾಡದೇ ಇದ್ರು ಅದು ನಡೆದೇ ತೀರುತ್ತೆ ಅಂತ ಆಯ್ತಲ್ವಾ? ಅನಿಲ್ನ ಮನಸ್ಸನ್ನು ಬೇರೆ ಕಡೆ ತಿರುಗಿಸಲು ಚರ್ಚೆಗೆ ಎಳೆದಳು ಅವನನ್ನು. ಹಾಗಲ್ಲ ಕಣೆ, ಈಗ ಯಾವುದೋ ಒಂದು ಕೆಲಸ ಆಗೋದಕ್ಕೆ ಪ್ರಯತ್ನ ಪಟ್ರೆ ಕೆಲಸ ಆಗುತ್ತೆ ಅಂತ ನಮ್ಮ ಹಣೆಯಲ್ಲಿ ಬರ್ದಿರುತ್ತೆ ಅಂತ ಇಟ್ಕೋ. ನಾವು ಪ್ರಯತ್ನನೇ ಪಡದೇ ಇದ್ರೆ? ಕೈಯನ್ನು ತಾರಮಯ್ಯ ಆಡಿಸ್ದ. ಅದೇನೋಪ್ಪ, ಕೆಲವರು ಎಷ್ಟೊಂದು ತಪ್ಪು ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಅವರು ಸುಖವಾಗೇ ಇರ್ತಾರೆ. ಮತ್ತು ಕೆಲವರು ಎಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಅವ್ರು ಕಷ್ಟಪಡ್ತಾನೇ ಇರ್ತಾರೆ, ನಷ್ಟ ಅನುಭವಿಸ್ತಾ ಇರ್ತಾರೆ. ತನ್ನ ವಾದ ಮುಂದಿಟ್ಟಳು ಭೂಮಿ. ನೋಡು, ಒಂದು ಕಥೆ ನೆನಪಾಗ್ತಾ ಐತೆ ನನಗೆ. ಅದು ಈ ಸಂದರ್ಭಕ್ಕೆ ಸರಿಯಾಗಿ ಹೊಂದ್ಕೊಳ್ಳುತ್ತೆ. ಹಿಂದೆ ಯಾವಾಗಲೂ ಓದಿದ್ದು, ಬಹುಶಃ ನೀನು ಕೇಳಿರ್ಬೋದೇನೋ. ಅಣ್ಣ ತಂಗಿ ಇಬ್ಬರು ಮಾತನಾಡುತ್ತಾ ಸೀದಾ ನದಿ ತೀರಕ್ಕೆ ಬಂದಿದ್ದರು. ಅಲ್ಲೇ ಹೊಳೆಯ ಮೆಟ್ಟಿಲ ಮೇಲೆ ಕುಳಿತರು. ಭೂಮಿ ಅನಿಲ ಹೇಳುವ ಕತೆಗೆ ಕಿವಿಯಾದಳು. ರಾಮ ಭೀಮ ಅಂತ ಇಬ್ಬರು ಸ್ನೇಹಿತರು. ಇಬ್ರು ತೀರ್ಥಯಾತ್ರೆಗೆ ಹೊರಡ್ತಾರೆ. ರಾಮ ಕರುಣಾಮಯಿ, ಭೀಮ ಸ್ವಾರ್ಥಿ. ರಾಮ ದಾರಿಲ್ ಸಿಕ್ಕಿರೋ ಬಡ ಜನಕ್ಕೆಲ್ಲ ತನ್ನಲ್ಲಿರೋ ರೊಟ್ಟಿ ಬುತ್ತಿ ಕೊಟ್ಟು ಸಹಾಯ ಮಾಡ್ತಾ, ತಾನು ಹಸುವೆಯಿಂದ ಇದ್ರು ಚಳಿಗಾಳಿಯಿಂದ ನಡುಕ್ತಾ ಇದ್ರು ಇನ್ನೊಬ್ರಿಗೆ ಸಹಾಯ ಮಾಡೋದನ್ನ ನಿಲ್ಲಿಸ್ಲಿಲ್ಲ. ಭೀಮ ತಂದಷ್ಟನ್ನು ಮಾತ್ರ ತಾನು ನೋಡ್ಕೊಳ್ತಾ ಇದ್ದ. ತನ್ನ ಬಳಿ ಹೆಚ್ಚಾಗಿನೇ ಇದ್ದ ಊಟ ಆಗ್ಲಿ ಬಟ್ಟೆ ಆಗ್ಲಿ ಕಡೆಪಕ್ಷ ತನ್ನ ಸ್ನೇಹಿತನಿಗೆ ಕೂಡ ಕೊಡದೆ ಸ್ವಾರ್ಥಿಯಾಗಿ ನಡ್ಕೊಂಡ. ಇಬ್ರು ದೇವರ ದರ್ಶನ ಮುಗಿಸ್ಕೊಂಡು ತಮ್ಮ ಊರಿಗೆ ವಾಪಸ್ ಹೊರಟರು. ದೇವಸ್ಥಾನದ ಹೊರಗೆ ಬರುವಾಗ ಭೀಮನ್ಗೆ ಒಂದು ಚಿನ್ನದ ನಾಣ್ಯ ಸಿಕ್ತು. ರಾಮನ್ಗೆ ದೊಡ್ಡದೊಂದು ಕೆಂಪು ಗೊದ್ದ ಬಂದು ಕಾಲಿ ಕಚ್ಚಿತು. ರಾಮಂಗೆ ಸ್ವಲ್ಪ ಉರಿಯಾಗೋಯ್ತು.
ಇದನ್ನೆಲ್ಲ ನೋಡ್ತಾ ಇದ್ದ ನಾರದ ವೈಕುಂಠದಲ್ಲಿದ್ದ ನಾರಾಯಣನ್ ಕೇಳಿದ್ನಂತೆ, ಸ್ವಾಮಿ, ಅಷ್ಟೆಲ್ಲ ಸಹಾಯ ಮಾಡಿದ ರಾಮಂಗೆ ಉರಿ ನೋವು ಕೊಟ್ಟೆ, ಆದ್ರೆ ಬರೀ ಸ್ವಾರ್ಥಿಯಾಗಿ ನಡ್ಕೊಂಡ ಭೀಮಂಗೆ ಚಿನ್ನದ ನಾಣ್ಯ ಕೊಟ್ಟೆ. ನಿನ್ ಲೀಲೆ ಏನು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳಿದ್ನಂತೆ. ಅದಕ್ಕೆ ನಾರಾಯಣ ಹೇಳಿದ್ನಂತೆ, ಭೀಮ ಅವನ್ ಹಿಂದಿನ ಜನ್ಮದಲ್ಲಿ ಬೇಕಾದಷ್ಟು ದಾನ ಧರ್ಮ ಎಲ್ಲ ಮಾಡಿ ಪುಣ್ಯ ಸಂಪಾದನೆ ಮಾಡಿದ್ದ. ಹಾಗಾಗಿ ಅವನಿಗೆ ಈ ಜನ್ಮದಲ್ಲಿ ಒಂದು ಕೊಪ್ಪರ್ಗೆ ಅಷ್ಟು ಚಿನ್ನ ಸಿಗೋ ಯೋಗ ಇತ್ತು. ಆದ್ರೆ ಈ ಜನ್ಮದಲ್ಲಿ ಸ್ವಲ್ಪ ಕೂಡ ಒಳ್ಳೆ ಕೆಲಸ ಮಾಡಿಲ್ಲ. ಹಾಗಾಗಿ ಕೊಪ್ಪರ್ಗೆ ಹೊಂದಿಸಿಗೋ ಜಾಗದಲ್ಲಿ ಕೇವಲ ಒಂದು ನಾಣ್ಯ ಸಿಕ್ತು. ಅದೇ ಈ ರಾಮ ಹಿಂದಿನ ಜನ್ಮದಲ್ಲಿ ಜನರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದ. ಹಾಗಾಗಿ ಅವನಿಗೆ ಈ ಜನ್ಮದಲ್ಲಿ ಒಂದು ದೊಡ್ಡ ಘಟಸರ್ಪ ಕಚ್ಚೋ ಯೋಗ ಇತ್ತು. ಆದ್ರೆ ಅವನ್ ಈ ಜನ್ಮದಲ್ಲಿ ಮಾಡ್ತಾ ಇರೋ ಸತ್ಕರ್ಮಗಳ ಫಲವಾಗಿ ಬರೀ ಒಂದು ಇರುವೆ ಕಚ್ಚಿತು ಅಂತ ಹೇಳಿದ್ನಂತೆ. ಅನಿಲನ ಕಥೆ ಕೇಳಿ ಭೂಮಿ ನಸುನಕ್ಕಳು. ಜಾನಮ್ಮನ ಬಾಯಲ್ಲಿ 10 ಬಾರಿ ಕೇಳಿದ ಕಥೆಯೇ ಆದರೂ ಅನಿಲ್ನ ಗಮನ ಬೇರೆ ಕಡೆ ಸೆಳೆಯಲು ಪೂರ್ತಿ ಕತೆ ಕೇಳುತ್ತಾ ಕುಳಿತಿದ್ದಳು. ಅದರಲ್ಲಿ ಯಶಸ್ವಿಯೂ ಆಗಿದ್ದಳು. ಅಪ್ಪ, ಸಿಂಧು ಮದುವೆ ಇಷ್ಟೊತ್ತಿಗೆ ಆಗೋಗಿರುತ್ತೆ. ಸದ್ಯ ಇನ್ಯಾವತ್ತೂ ಅವಳು ನನ್ನ ಮಗನ ಬಾಳಲ್ಲಿ ಕಾಲಿಡದಿದ್ರೆ ಸಾಕು. ಎದುರಿಗಿದ್ದ ದೇವರ ಫೋಟೋಗೆ ಕೈ ಮುಗಿದಳು ಭಾಮ. ಅವಳಿನ್ನು ನಮಗ್ ಮುಗಿದ ಅಧ್ಯಾಯ. ಅವಳ ಹೆಸರನ್ನ ಈ ಮನೆಯಲ್ಲಿ ಎತ್ತದೇ ಇದ್ರೇನೆ ಒಳ್ಳೇದು. ಅಜ್ಜಯ್ಯ ಗಂಭೀರವಾಗಿ ಹೇಳಿದಾಗ ಭೂಮಿ ಕೂಡ ಸರಿ ಎನ್ನುವಂತೆ ತಲೆ ಆಡಿಸಿದಳು. ಭಾಮ, ಈ ಹುಡುಗಿ ಭಾರತಿ ನಿಂಗೆ ಹಿಡಿಸಿದ್ಲಾ? ಇವಳನ್ನೇ ನಾನು ಅನಿಲನಿಗೆ ನೋಡೋಣ ಅಂತ ಹೇಳಿದ್ದು. ಅಜ್ಜಯ್ಯ ಹೇಳಿದಾಗ, ಅಂದ್ರೆ ಆ ಮೈಸೂರು ಹುಡುಗಿ, ಅದೇ ಹೋದ್ವಾರ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿದಿರಲ್ಲ, ಅದೇ ಹುಡುಗಿನಾ? ಅದಕ್ಕೆ ಆ ಹುಡುಗಿ ಅಪ್ಪ ಅಮ್ಮ ಇಲ್ಲಿಗೆ ಬಂದಿರೋದಾ? ಅಚ್ಚರಿಯಿಂದ ಕೇಳಿದರು ಭಾಮ. ಇಲ್ಲಮ್ಮ, ಆ ಹುಡುಗಿಗೆ ಮತ್ತೆ ಅವಳ ಅಪ್ಪ ಅಮ್ಮಂಗೆ ಈ ವಿಷಯ ಎಲ್ಲ ಗೊತ್ತಿಲ್ಲ. ಇದು ಅವಳ ಅಜ್ಜ ಮತ್ತೆ ನಾನು ಮಾತ್ರ ಮಾತಾಡ್ಕೊಂಡಿರೋದು. ನೋಡೋಣ, 4 ದಿನದಲ್ಲಿ ಹುಡುಗಿ ಹೇಗೆ ಅಂತ ಗೊತ್ತಾಗುತ್ತಲ್ಲ, ಆಮೇಲೆ ಮುಂದಿನ ಯೋಚನೆ ಮಾಡೋಣ ಎಂದ ಅಜ್ಜಯ್ಯನ ಕಡೆ ಅಚ್ಚರಿಯಿಂದ ನೋಡಿದಳು ಭೂಮಿ. 4 ದಿನದಲ್ಲಿ ಏನ್ ಗೊತ್ತಾಗುತ್ತಜ್ಜಯ್ಯ? ಸಿಂಧುನ ಅಷ್ಟು ವರ್ಷದಿಂದ ನೋಡಿದ್ವಿ. ಅವಳು ಏನು ಅಂತ ನಮ್ಗೇನಾದ್ರೂ ಗೊತ್ತಾಗಿತ್ತಾ ಎಂದಳು ತುಸು ನಿರಾಸೆಯಿಂದಲೇ. ಅವಳಿಗೆ ಅನಿಲ ಸಿಂಧುವನ್ನು ನೆನೆಸಿಕೊಂಡು ನಿಟ್ಟುಸಿರು ಬಿಡುವುದು ತಿಳಿದೇ ಇತ್ತು. ಅವಳ ಮಾತು ಕೇಳಿ ಅಜ್ಜಯ್ಯ ಭಾಮ ಕೂಡ ನಿಟ್ಟುಸಿರು ಬಿಟ್ಟರು. ಈ ಹುಡುಗಿಗೆ ಇಲ್ಲೊಬ್ರು ವರ ಇದ್ದಾನೆ ಅಂತಾಗ್ಲಿ, ಅವನನ್ನ ಮೆಚ್ಚಿಸ್ಬೇಕು ಅಂತಾಗ್ಲಿ ಉದ್ದೇಶ ಇಲ್ವಲ್ಲ, ಹಾಗಾಗಿ ಸಹಜವಾಗಿಯೇ ಇರಬಹುದೇನೋ ಅನ್ನೋ ನಿರೀಕ್ಷೆ ನಂದು ಎಂದಾಗ ಭೂಮಿ ತಲೆ ತೂಗಿದಳು. ಜಾನಮ್ಮ, ದೇವ್ರ ಪಾತ್ರೆ ತೊಳೆದು ಒರೆಸೆ ಇಡುತ್ತಿದ್ದ ಜಾನಮ್ಮನ ಬಳಿ ಬಂದಿದ್ದಳು ಅಂಜಲಿ. ಬಂದವಳ ಮುಖದಲ್ಲಿ ಅದೇನೋ ಸಾಧಿಸಿದ ಖುಷಿ. ಅಬ್ಬಬ್ಬಬ್ಬಾ, ಇದೇನಿದು ನನ್ನ ಮಗಳ ಮುಖದಲ್ಲಿ ಇಷ್ಟೊಂದು ಖುಷಿ? ನಗುತ್ತಾ ಕೇಳಿದಳು ಜಾನಮ್ಮ. ಜಾನಮ್ಮನ ಬಗ್ಗೆ 100 ಪ್ರಶ್ನೆಗಳನ್ನು, ಒಂದಿಷ್ಟು ಅಸಮಾಧಾನ, ಅನುಮಾನ ಎಲ್ಲ ಹೊತ್ತು ತಂದಿದ್ದ ಹುಡುಗಿಗೆ ಈಗ ಜಾನಮ್ಮ ಎಂದರೆ ಹೆತ್ತ ಅಮ್ಮನಿಗಿಂತ ಹೆಚ್ಚು. ಒಂದೆರಡೇ ದಿನದಲ್ಲಿ ಜಾನಮ್ಮನ ನಿಷ್ಕಲ್ಮಶ ಅಂತರಂಗ ಅರಿತು ಅವರ ಹೃದಯದಲ್ಲಿ ಅಡಕವಾಗಿರುವ ಪ್ರೀತಿಯ ಕಡಲಲ್ಲಿ ಈಜುವ ಮೀನಾಗಿದ್ದಾಳೆ ಅಂಜು. ಜಾನಮ್ಮ ಈಗ ಅವಳ ಪಾಲಿನ ಅಮ್ಮ ಮಾತ್ರ ಅಲ್ಲದೆ ಗುರು ಕೂಡ. ಏನ್ ಗೊತ್ತಾ ಜಾನಮ್ಮ, ಮೊನ್ನೆ ನೀವು ಹೇಳ್ಕೊಟ್ಟಿದ್ರಲ್ಲ ಹೊಟ್ಟೆ ಉಬ್ಬು ಔಷಧಿ, ಅದನ್ನ ಇವತ್ತು ನಾನೇ ಮಾಡ್ಬಿಟ್ಟೆ. ಅಷ್ಟೇ ಅಲ್ಲ, ನಮ್ಮ ಮುನಿಯನಿಗೆ ಅದನ್ನ ಕೊಟ್ಟೆ, ಖುಷಿಯಿಂದ ಕೇಳಿದಳು. ಅಂಜಲಿಗೆ ಜಾನಮ್ಮ ಕೊಡುವ ಆಯುರ್ವೇದದ ಔಷಧಿಯಲ್ಲಿ ಅದೇನೋ ಆಸಕ್ತಿ. ಜಾನಮ್ಮ ಔಷಧಿ ಕೊಡುವಾಗ, ಸಿದ್ಧಪಡಿಸುವಾಗ ಅವರ ಜೊತೆಯಲ್ಲೇ ಇದ್ದು ಅದರ ಬಗ್ಗೆ 108 ಪ್ರಶ್ನೆ ಕೇಳಿ ನೋಡಿ ಅರಿವನ್ನ ಹೆಚ್ಚಿಸಿಕೊಂಡಿದ್ದಾಳೆ. ಹೊಟ್ಟೆ ಉಬ್ಬೋ ಔಷಧಿನ? ನಗು ತಡೆಯಲಾರದೆ ಹೋದಳು ಅಲ್ಲೇ ಕುಳಿತಿದ್ದ ನಿತ್ಯ. ನಿತ್ಯ, ಶ್ರದ್ಧಾ ಇಬ್ಬರಿಗೂ ಈಗ ದೊಡ್ಡಮ್ಮ ಅಚ್ಚುಮೆಚ್ಚು. ಸಣ್ಣ ಸ್ವಾರ್ಥವಾಗಲಿ ಕೋಪ ತಾಪವಾಗಲಿ ಇಲ್ಲದೆ ಸದಾ ನಗನಗುತ್ತಾ ಒಳ್ಳೆ ಮಾತುಗಳಲ್ಲಿ ತಮ್ಮನ್ನು ತಿದ್ದುವ ದೊಡ್ಡಮ್ಮ ಅವರಿಗೀಗ ಪ್ರೀತಿಯ ಜೀವ. ಹೊಟ್ಟೆ ಉಬ್ಬೋ ಔಷಧಿ ಅಲ್ಲ ಕಣಮ್ಮ, ಅದು ಹೊಟ್ಟೆ ಉಬ್ರಕ್ಕೆ ಔಷಧಿ, ಅಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಎಂದು ಅಂಜು ಅನ್ನುತ್ತಿದ್ದರು. ನೀನೇ ಔಷಧಿ ಕೊಟ್ಟಿಯಾ ಎಂದು ಕೇಳಿದರು. ಅಂಜು ಮಾತು ಕೇಳಿ ಜಾನಮ್ಮನ ಮನಕ್ಕೇನೋ ಕಸಿವಿಸಿ. ಹೌದು ಜಾನಮ್ಮ, ನಾನೇ ಕೊಟ್ಟೆ. ಹುಡುಗಿಗೆ ಅವರ ಚಿಂತೆ ಅರಿವಿಲ್ಲ. ಅದು ಹೇಗೆ ಔಷಧಿ ಕೊಟ್ಟೆ ಹೇಳ್ಪುಟ್ಟಿ? ಸಣ್ಣ ಭಯ ಜಾನಮ್ಮನ ಎದೆಯಲ್ಲಿ. ಅಂಜಲಿ ಔಷಧಿ ತಯಾರಿಗೆ ಬಳಸಿದ ಎಲ್ಲ ನಾರು, ಬೇರಿನ ಹೆಸರು, ಪ್ರಮಾಣ ಎಲ್ಲ ಸರಿಯಾಗಿ ಹೇಳಿದ ಮೇಲೆ ಸಮಾಧಾನದ ನಿಟ್ಟುಸಿರು ಬಿಟ್ಟರು.
ಡೋಂಟ್ ವರಿ ಜಾನಮ್ಮ, ಔಷಧಿ ರೆಡಿ ಮಾಡೋಕೆ ಮುಂಚೆ ಕೈ ಕಾಲೆಲ್ಲ ಕ್ಲೀನಾಗಿ, ಕ್ಲೀನ್ ಅನ್ನೋದಕ್ಕೆ ನೀವೇನೋ ಹೇಳ್ತೀರಲ್ಲ, ಆ, ಹಾ, ಆ, ಶುಭವಾಗಿ ತೊಳ್ಕೊಂಡಿದ್ದೆ ಎಂದಳು. ಅದು ಶುಭವಾಗಿ ಅಲ್ಲಮ್ಮ, ಶುಭ್ರವಾಗಿ ತಿದ್ದಿದರು ಜಾನಮ್ಮ. ಹಾ, ಅದೇ, ಹಾಗೆ ವಾಶ್ ಮಾಡ್ಕೊಂಡಿದ್ದೆ. ಆಮೇಲೆ ದೇವ್ರ ಮನೆಗೆ ಹೋಗಿ ನಿಮ್ಮ ರೀತಿನೇ ನಾನು ಕೊಡೋ ಮೆಡಿಸಿನಿಂದ ಮುನಿಯಂಗೆ ಒಳ್ಳೇದಾಗ್ಲಿ ಅಂತ ಪ್ರೇ ಮಾಡಿ ನಮಸ್ಕಾರ ಮಾಡಿ ರೈಟ್ ಹ್ಯಾಂಡ್ ಯೂಸ್ ಮಾಡಿ ಮುನಿಯನ್ ಕೊಟ್ಟೆ ಎಂದಳು. ಅವಳು ಹೇಳಿದ ರೀತಿಗೆ ಜಾನಮ್ಮನ ಮೊಗದಲ್ಲಿ ನಗು ಮೂಡಿತು. ವೆರಿ ಗುಡ್ ಎಂದು ಅವಳ ಕೆನ್ನೆ ತಟ್ಟಿ, ಇನ್ಮೇಲೆ ನೀನು ಔಷಧಿ ಕೊಡೋ ಮುಂಚೆ ನನಗೆ ಹೇಳಿ ತೋರಿಸ್ಬಿಟ್ಟು ಕೊಡು ಆಯ್ತಾ? ನೀನಿನ್ನೂ ಕಲಿತಾ ಇದೆಯಲ್ವಾ? ಈಗಲೇ ಸ್ವತಂತ್ರವಾಗಿ ಔಷಧಿ ಕೊಡೋಕೆ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅಲ್ವಾ? ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗೋವರೆಗೂ ನಾನು ಎದುರಿಗಿದ್ದಾಗ ಮಾತ್ರ ಔಷಧಿ ಕೊಡು, ಒಳ್ಳೆ ಮಾತಲ್ಲೇ ತಿಳಿ ಹೇಳಿದರು. ಆಯ್ತು ಜಾನಮ್ಮ, ಹಾಗೆ ಮಾಡ್ತೀನಿ. ಜಾನಮ್ಮನ ವಿಧೇಯ ವಿದ್ಯಾರ್ಥಿನಿ ಅಂಜು. ಈ ಶಾಲೆಯಲ್ಲಿ ಇರೋದು 152 ಜನ ಮಕ್ಕಳು. ಹೆಸರಿಗೆ 1ರಿಂದ 10ನೇ ತರಗತಿವರೆಗೂ ಇದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರಿ ಶಾಲೆಗೆ ಸೇರೋರ ಸಂಖ್ಯೆ ತೀರಾ ಕಡಿಮೆ. ಹಾಗಾಗಿ 1ರಿಂದ 5ನೇ ತರಗತಿವರೆಗೆ ಕೇವಲ 50 ಮಕ್ಕಳಿದ್ದಾರೆ. ಇನ್ನು ಉಳಿದವರಲ್ಲಿ 20 ಜನ ಈ ಸರ್ತಿ SLC ಪರೀಕ್ಷೆ ಕಟ್ಟಿರೋ ಮಕ್ಕಳು. ಅವರನ್ನು ಪರೀಕ್ಷೆಗೆ ರೆಡಿ ಮಾಡೋದೇ ಈಗ ನಮಗಿರೋ ದೊಡ್ಡ ಸವಾಲು. ಯಾಕೆಂದರೆ ನನ್ನನ್ನು ಸೇರಿಸಿ ಇಲ್ಲಿ ಸರ್ಕಾರದಿಂದ ನಿಯೋಜಿತರಾಗಿರೋ ಶಿಕ್ಷಕರು ಬರೀ 3 ಜನ. ಆಗಲೇ ಇಲ್ಲಿದ್ನಲ್ಲ ಅನಿಲ, ಅವನು ಸ್ವಯಂ ಸ್ಫೂರ್ತಿಯಿಂದ ಬಂದು ಪಾಠ ಮಾಡ್ತಾನೆ. ಅದು ಬಿಟ್ಟರೆ ಹೆಡ್ ಮಾಸ್ತರು ಭಾರತಿಗೆ ಶಾಲೆಯ ಪರಿಚಯ ಮಾಡಿಕೊಡ್ತಿದ್ರು. ನನಗೆ ಹೈಸ್ಕೂಲ್ ಮಕ್ಕಳಿಗೆ ಪಾಠ ಮಾಡೋ ಅನುಭವ ಇಲ್ಲ. ಇದಕ್ಕೂ ಮುಂಚೆ ಪ್ರೈವೇಟ್ ಸ್ಕೂಲ್ನಲ್ಲಿ 7ನೇ ತರಗತಿವರೆಗೂ ಪಾಠ ಮಾಡಿದ್ದೀನಿ. ಈಗ ಇಲ್ಲಿ ಕೂಡ 7ನೇ ಕ್ಲಾಸ್ನವ್ರಿಗೆ ಯಾವುದೇ ಪಾಠ ಬೇಕಾದರೂ ಮಾಡ್ತೀನಿ. ಆದರೆ SLC ಮಕ್ಕಳಿಗೆ ಅನುಮಾನದಿಂದ ಮಾತು ನಿಲ್ಲಿಸಿದಳು. ನೋಡೋಣ, ನೆಟ್ಟಿಸರು ಬಿಟ್ಟರು ಹೆಡ್ ಮಾಸ್ತರು. ಭಾಮಮ್ಮ, ನಿಮ್ಮ ಉಪಕಾರನ ನಾನು ಹೇಗೆ ತೀರ್ಸೋದೋ ಗೊತ್ತಾಗ್ತಾ ಇಲ್ಲ, ಕೃತಜ್ಞತೆಯಿಂದ ಒದ್ದೆಯಾದ ಸ್ವರದಲ್ಲಿ ಹೇಳಿದರು ಕಾವೇರಮ್ಮ. ಇದರಲ್ಲಿ ಉಪಕಾರ ಏನು ಬಂತು ಬಿಡಿ, ನಮ್ಮ ಮಕ್ಕಳಲ್ಲೇ ಒಬ್ಬಳ ಹಾಗೆ ನಮ್ಮ ಮನೇಲೇ ಇರ್ತಾಳೆ ಭಾರತಿ. ನೀವೇನು ಯೋಚನೆ ಮಾಡಬೇಡಿ, ಅಭಯ ನೀಡುವಂತೆ ಹೇಳಿದರು ಭಾಮ. ಏನೋಮ್ಮ, ಮಾವ ಏನು ಸ್ನೇಹಿತರಾಗಿ ನೀವಿಲ್ಲಿರೋದಕ್ಕೆ ನಾನು ನಿಶ್ಚಿಂತೆಯಾಗಿ ಭಾರತಿ ನಿಲ್ಬಿಟ್ಟು ಹೋಗ್ಬೋದು. ನಿಮಗೆ ಗೊತ್ತಲ್ವಾ, ನಮ್ದು ಮೇಷ್ಟ್ರು ಕುಟುಂಬ, ಅಲ್ಲಿ ತನ್ನು ಇಲ್ಲಿ ತಿನ್ನು ಅನ್ನೋಂಥ ಸ್ಥಿತಿ. ಹುಡುಗಿಗೆ ಸರ್ಕಾರಿ ನೌಕರಿ ಇದ್ದರೆ ಗಂಡು ಹುಡ್ಕೋದು ಸುಲಭ ಅಂತ ಟೀಚರ್ ಪರೀಕ್ಷೆ ಪಾಸ್ ಮಾಡ್ಕೊಂತ ಹೇಳಿದ್ವಿ. ನಮ್ಮ ಮಾತು ಯಾವತ್ತೂ ಮೀರಿಲ್ಲ ನಮ್ಮ ಭಾರತಿ. ಈ ಕಡೆ ಕೆಲಸ ಸಿಕ್ಕಾಗ ಭಾರಿ ಬೇಜಾರಾಗಿತ್ತು. ಇವ್ರಿಗೆ ಅಲ್ಲಿ ಕೆಲಸ, ನಾನು ವಯಸ್ಸಾದ ಮಾವ ಮತ್ತೆ ಇವ್ರನ್ನ ಬಿಟ್ಟು ಬರೋ ಹಾಗಿಲ್ಲ, ಏನು ಮಾಡೋದಪ್ಪ ಅಂತ ಚಿಂತೆ ಮಾಡ್ತಾ ಇದ್ವಿ. ದೇವ್ರ ಹಾಗೆ ನಿಮ್ಮ ಮಾವನವರು ಪರಿಹಾರ ಹೇಳಿದ್ರು. ಕಾವೇರಮ್ಮನ ಮಾತಿನಲ್ಲಿ ಇದ್ದ ನಯ, ನಾಜೂಕು, ಆಪ್ತತೆ ಭಾಮ ಅವರಿಗೆ ಬಹಳವೇ ಹಿಡಿಸಿಬಿಟ್ಟಿತ್ತು. ಇವರೇ ನಮ್ಮ ಬೀಗರಾದರೆ ಎಷ್ಟು ಚೆನ್ನ ಎನಿಸಿತ್ತೋ ಆ ಕ್ಷಣ. ಅನಿಲ ಇಲ್ಲಿ ತನ್ನ ಮೆಚ್ಚಿನ ಹೂತೋಟದಲ್ಲಿ ಕುಳಿತಿದ್ದ ಭೂಮಿಯನ್ನು ಕೇಳಿದ ಅಭಿ. ದೇವಸ್ಥಾನದ ಹತ್ರ ಹೋಗ್ತೀನಿ ಅಂತಿದ್ದ, ಭೂಮಿ ಉತ್ತರಿಸಿದಳು. ಗುಲಾಬಿ ಗಿಡದ ಪಕ್ಕದಲ್ಲಿ ಕುಳಿತು ಮಲ್ಲಿಗೆ ಗಿಡದಲ್ಲಿ ಒಣಗಿದ್ದ ಎಲೆಗಳ ತೆಗೆಯುತ್ತಿದ್ದಳು ಭೂಮಿ. ಗಿಡದಲ್ಲಿ ಅರಳಿದ್ದ ಗುಲಾಬಿಗೆ ಪೈಪೋಟಿ ಕೊಡುವಂತೆ ಕಾಣಿಸಿದಳು ಅಭಿಯ ಕಣ್ಣಿಗೆ. ಬ್ಯೂಟಿಫುಲ್, ಸಣ್ಣಗೆ ಉಸಿರಿದ. ಏನಂದ್ರಿ? ಅವನು ಹೇಳಿದ ಮಾತು ಕೇಳಿಸದೆ ಮತ್ತೆ ಕೇಳಿದಳು. ಗುಲಾಬಿಯ ಸುತ್ತ ಸುತ್ತುತ್ತಿದ್ದ ದುಂಬಿಯ ಕಡೆ ನೋಡಿದ. ಭೂಮಿಯ ದೃಷ್ಟಿ ಅವನ ದೃಷ್ಟಿಯನ್ನು ಅನುಸರಿಸಿತ್ತು. ಗುಲಾಬಿಯ ಕಡೆ ಬೆರಳು ಮಾಡಿ ಮತ್ತೆ ಅವಳ ಕಡೆ ಕೈ ತೋರಿದ. ದುಂಬಿಯ ಕಡೆ ನೋಡಿ ತನ್ನ ಎದೆಯ ಮೇಲೆ ಕೈ ಇಟ್ಟುಕೊಂಡ ಅಭಿ. ಅಷ್ಟರಲ್ಲಿ ಆ ದುಂಬಿ ಹೂವಿನ ಪಕಳೆಗಳ ಮೇಲೆ ಕುಳಿತು ಮಧು ಹೀರಲು ಆರಂಭಿಸಿತು. ಅದನ್ನು ಕಂಡ ಭೂಮಿ ನಾಚಿ ತಲೆಬಾಗಿಸಿದಳು. ಹತ್ತಿರ ಬಂದ ಅಭಿ ತನ್ನ ತೋರು ಬೆರಳಿನಿಂದ ನಿಧಾನವಾಗಿ ಅವಳ ಗಲ್ಲ ಹಿಡಿದು ಮೇಲೆತ್ತಿದ. ಕಣ್ಣೋಟ ಬೆರೆಯಿತು. ಅಭಿಯ ಕಣ್ಣಲ್ಲಿ ಕಾಣುತ್ತಿದ್ದ ಪ್ರೇಮಕ್ಕೆ ಭೂಮಿ ಸೋತಳು. ಕಣ್ಣುಗಳು ಭಾರವಾದಂತೆ ಬಾಗಿದವು. ಅಭಿ ಭೂಮಿಯೆಡೆ ಬಾಗಿ ಅವಳ ಕಿವಿಯಲ್ಲಿ ಭೂಮಿ ಎಂದು ಪಿಸು ನುಡಿದ. ಅವನ ಸನಿಹ ಭೂಮಿಯಲ್ಲಿ ಸಣ್ಣ ಕಂಪನವನ್ನುಂಟು ಮಾಡಿತ್ತು. ಯಾವುದೋ ಮತ್ತಿನಲ್ಲಿ ಇರುವಂತೆ ಅವಳು ಕೂಡ ಅಭಿ ಎಂದಿದ್ದಳು. ಕ್ಷಣ ಕಳೆಯುವಷ್ಟರಲ್ಲಿ ಇಬ್ಬರು ತೋಳುಗಳಲ್ಲಿ ಬಂಧಿಯಾಗಿದ್ದರು. ಅಂಬೋ! ಹತ್ತಿರದಲ್ಲೇ ಹಸಿ ಕೂಗಿದ ಸದ್ದಿಗೆ ಬೆಚ್ಚಿದ ಇಬ್ಬರು ದೂರವಾದರು.
ಭೂಮಿ ಅಭಿ ಇಬ್ಬರನ್ನೂ ಸಂಕೋಚ ಕಾಡಿತ್ತು. ಆಮೇಲೆ ಸಿಗ್ತೀನಿ ಎಂದಷ್ಟೇ ಹೇಳಿದ ಅಭಿ ಅನಿಲ್ನ ಹುಡುಕಿ ದೇವಸ್ಥಾನದ ಬಳಿಗೆ ನಡೆದಿದ್ದ. ಮಧುರ ಅನುಭವಕ್ಕೆ ಸೋತ ಭೂಮಿ ಅಲ್ಲೇ ಸಂಪಿಗೆ ಮರದ ಬುಡದಲ್ಲಿ ಕುಳಿತಳು. ಒಲವಿನ ಜೀವಿಗಳ ಮಧುರ ಕ್ಷಣಕ್ಕೆ ಇನ್ನೊಂದು ಜೊತೆ ಕಣ್ಣು ಸಾಕ್ಷಿಯಾಗಿದ್ದು ಇಬ್ಬರಿಗೂ ಅರಿವಾಗಲಿಲ್ಲ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಮೊದಲ ಬಾರಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟವರಾದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಹೈಪ್ ಕೊಡಿ. ಧನ್ಯವಾದಗಳು.